ಸರ್ಕಾರಿ ಶಾಲೆಗಳನ್ನ ದತ್ತು ಪಡೆದು ಅಭಿವೃದ್ಧಿಪಡಿಸುವ ವಿಸ್ತಾರ ನ್ಯೂಸ್ನ ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಬೃಹತ್ ಅಭಿಯಾನಕ್ಕೆ ಎಲ್ಲೆಡೆ ವ್ಯಾಪಕ ಬೆಂಬಲ ವ್ಯಕ್ತವಾಗುತ್ತಿದೆ. ರಾಜ್ಯದ ವಿವಿಧ ಭಾಗಗಳಿಂದ ವಿಸ್ತಾರ ನ್ಯೂಸ್ನ ಶಿಕ್ಷಣ ಅಭಿಯಾನಕ್ಕೆ ಹಲವರು ಕೈಜೋಡಿಸಿದ್ದಾರೆ. ವಿಸ್ತಾರ ನ್ಯೂಸ್ನ ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಅಭಿಯಾನಕ್ಕೆ ವಿಷನ್ ಡಿಜಿಟಲ್ ಇಂಡಿಯಾದ ಅಧ್ಯಕ್ಷರು ಮತ್ತು ಇಂಪೀರಿಯಲ್ ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷರಾದಂಥ ಡಾಕ್ಟರ್ ಹರಿಕೃಷ್ಣ ಮರಂ ಅವರು ಇವತ್ತು ಕೈಜೋಡಿಸಿದ್ದಾರೆ. ಡಾಕ್ಟರ್ ಹರಿಕೃಷ್ಣ ಮರಂ ಅವರು ಈಗ ನಮ್ಮ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ ಇವತ್ತಿನ ಅತಿಥಿಯಾಗಿ. ಹರಿಕೃಷ್ಣ ಮರಂ ಅವರೇ, ನಮಸ್ಕಾರ, ತಮಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮಸ್ಕಾರ ಸರ್. ಹರಿಕೃಷ್ಣ ಮರಂ ಅವರ ಕಿರು ಪರಿಚಯವನ್ನು ನಾನು ಮೊದಲು ಮಾಡಿಕೊಡ್ತೀನಿ. ಹರಿಕೃಷ್ಣ ಮರಂ ಅವರು ವಿಷನ್ ಡಿಜಿಟಲ್ ಇಂಡಿಯಾದ ಅಧ್ಯಕ್ಷರು ಮತ್ತು ಇಂಪೀರಿಯಲ್ ಕಾಲೇಜಿನ ಸಂಸ್ಥಾಪಕರ ಅಧ್ಯಕ್ಷರು. ನಾನು ಈಗಾಗಲೇ ಹೇಳಿದ ಹಾಗೆ ಧರ್ಮಸ್ಥಳದ ಸಮೀಪ ಸುಮಾರು 625 ಎಕರೆ ಪ್ರದೇಶದಲ್ಲಿ ಅತ್ಯಂತ ವಿಶಾಲವಾದಂಥ ಗೋಶಾಲೆಯನ್ನು ತೆರೆದು ಗೋಸೇವೆಯನ್ನು ಮಾಡ್ತಾ ಇದ್ದಾರೆ. ಜನವರಿಯಲ್ಲಿ ಇಂಡೋನೇಷ್ಯಾದ ಬಾಲಿಯಲ್ಲಿ ನಡೆಯಲಿರುವಂತಹ ವರ್ಲ್ಡ್ ಎಕನಾಮಿಕ್ ಫೋರಂನಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ಭಾರತದ ಪ್ರತಿನಿಧಿಯಾಗಿ ಅವರು ಪಾಲ್ಗೊಳ್ಳುತ್ತಾ ಇದ್ದಾರೆ. ಬೆಂಗಳೂರಿನ ಗಾಂಧಿ ಬಜಾರ್ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಗೆ ಶೌಚಾಲಯ ನಿರ್ಮಿಸಿಕೊಟ್ಟಿದ್ದಾರೆ. ಮೇಲ್ಚಾವಣಿ ನಿರ್ಮಾಣ, ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ಸ್ಕೂಲ್ ಬ್ಯಾಗ್, ಬುಕ್ಸ್, ಶೂ ಇತ್ಯಾದಿಗಳನ್ನು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. 150 ವಿದ್ಯಾರ್ಥಿಗಳಿಗೆ ಅಕ್ಷಯ ಪಾತ್ರದಿಂದ ಊಟದ ವ್ಯವಸ್ಥೆ, ಉಚಿತವಾದಂಥ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇದು ಇವರ ಕಿರು ಪರಿಚಯ. ಇವರು ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಅಭಿಯಾನಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅವರೊಂದು ಶಾಲೆಯನ್ನು ದತ್ತು ತೆಗೆದುಕೊಳ್ಳುವಂಥ ಘೋಷಣೆಯನ್ನು ಕೂಡ ಮಾಡೋದಕ್ಕಿದ್ದಾರೆ. ಹರಿಕೃಷ್ಣ ಮರಂ ಅವರೇ, ನಮ್ಮ ಈ ಅಭಿಯಾನ ಸರ್ಕಾರಿ ಶಾಲೆಗಳು ಈಗ ಉತ್ತಮವಾಗಿ ಇದೆ, ಸರ್ಕಾರಿ ಶಾಲೆಗಳು ಉತ್ತಮ ಶಿಕ್ಷಕರಿದ್ದಾರೆ, ಸಾಮಾನ್ಯವಾದಂತಹ ಮೂಲಸೌಕರ್ಯ ಇದೆ, ಅಲ್ಲಿ ಏನು ಕೊರತೆ ಇದೆ, ಲ್ಯಾಬ್ ಇಲ್ಲದೆ ಇರುತ್ತೆ ಕೆಲವೊಂದು ಶಾಲೆಗಳಲ್ಲಿ, ಕೆಲವೊಂದು ಶಾಲೆಗೆ ಶೌಚಾಲಯ ಇರಲ್ಲ, ಕುಡಿಯೋ ನೀರಿರಲ್ಲ, ಒಳ್ಳೆಯ ತರಗತಿಗಳು, ಕೊಠಡಿ ಇರಲ್ಲ, ಕಾಂಪೌಂಡ್ ಇರಲ್ಲ, ಆಟದ ಮೈದಾನ ಇರಲ್ಲ. ಈ ಯಾವುದು ಇಲ್ವೋ ಆ ಕೊರತೆಯನ್ನು ಶಿಕ್ಷಕರಿಗೆ ತರಬೇತಿ ಕೊಡೋದಿರ್ಬೋದು, ಅಥವಾ ಶಿಕ್ಷಕರ ಕೊರತೆ ಇದ್ದರೆ ಲಭ್ಯ ಇರುವಂತಹ ರಿಸೋರ್ಸನ್ನು ಆ ಶಾಲೆಗೆ ಜೋಡಿಸ್ಕೊಡುವಂಥದ್ದು ಇರ್ಬೋದು. ಈ ಎಲ್ಲ ಕೆಲಸಗಳನ್ನ ನಾವು ಮಾಡ್ತಾಯಿದ್ದೀವಿ. ನಮ್ಮ ಅಭಿಯಾನದ ನೇತೃತ್ವವನ್ನು PS ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕರು ಮತ್ತು ರಾಜ್ಯ ಸರ್ಕಾರದ ಶೈಕ್ಷಣಿಕ ಸಲಹೆಗಾರರಾಗಿರುವಂತಹ ಪ್ರೊಫೆಸರ್ MR ದೊರೆಸ್ವಾಮಿಯವರು ಪ್ರಧಾನ ಪೋಷಕರಾಗಿದ್ದಾರೆ. ಹಾಗೆಯೇ ವಿದ್ಯಾನಿಕೇತನ ಶಾಲೆಯ ಸಂಸ್ಥಾಪಕರಾಗಿರುವಂತಹ K ಹರೀಶ್ ಅವರು, ಹಾಗೂ ಗಂಗಾವತಿ ಶಾಲೆಯ ನೆಕ್ಕಟ್ಟಿ ಸೂರಿಬಾಬು ಅವರು, ಇವರೆಲ್ಲರೂ ನಮ್ಮ ಜೊತೆ ಈ ಅಭಿಯಾನಕ್ಕೆ ಕೈ ಜೋಡಿಸಿದ್ದಾರೆ. ವಾಗ್ದೇವಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಅಧ್ಯಕ್ಷರು, ಇವರು ನಮ್ಮ ಅಭಿಯಾನಕ್ಕೆ ಕೈ ಜೋಡಿಸಿದ್ದಾರೆ. ಇವರು ನಮ್ಮ ಅಭಿಯಾನದ ಪೋಷಕರಾಗಿ ನಮ್ಮ ಜೊತೆ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದೇ ತಿಂಗಳು ಅಂದರೆ ಡಿಸೆಂಬರ್ 18ರಂದು ಸೊರಬಾದಲ್ಲಿ ಕುಪ್ಪುಗಡ್ಡೆ ಅನ್ನುವಂಥ ಶಾಲೆಯಲ್ಲಿ ಮೊದಲ ಶಾಲೆಯ ದತ್ತು ತೆಗೆದುಕೊಳ್ಳುವಂಥ ಕಾರ್ಯಕ್ರಮ ಕೂಡ ಆಯೋಜನೆ ಆಗಿದೆ. ಆ ಊರವರೆಲ್ಲ ಹಬ್ಬದ ಸಂಭ್ರಮವನ್ನು ಅವರೆಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ. ಈಗಾಗಲೇ ಸುಮಾರು 23 ತಮ್ಮಂತಹ ದಾನಿಗಳು, ಉದಾರ ಮನಸ್ಸಿರುವಂಥ ವ್ಯಕ್ತಿಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. 25ಕ್ಕೂ ಹೆಚ್ಚು ಶಾಲೆಗಳನ್ನು ಈಗಾಗಲೇ ದತ್ತು ತೆಗೆದುಕೊಳ್ಳುವಂತಹ ಪ್ರಕಟಣೆಯನ್ನು ಕೂಡ ಮಾಡಿದ್ದಾರೆ. ಇದಿಷ್ಟು ಕಿರು ಪರಿಚಯ ತಮಗೆ ಮತ್ತು ನಮ್ಮ ವೀಕ್ಷಕರಿಗೆ ನಾನು ಈ ಅಭಿಯಾನದ ಸಂದರ್ಭದಲ್ಲಿ ಹೇಳ್ತಕ್ಕಂಥ ವಿಚಾರ. ಹರಿಕೃಷ್ಣ ಅವರೇ, ಶೈಕ್ಷಣಿಕವಾಗಿ ನಾವು ನಡೆಸ್ತಾ ಇರುವಂಥ ಅಭಿಯಾನ ಮತ್ತು ಸರ್ಕಾರಿ ಶಾಲೆಗಳ ಗುಣಮಟ್ಟವನ್ನು ಉತ್ತಮಪಡಿಸುವಂಥ ಅವಶ್ಯಕತೆ ಹೇಗೆ ಇಂಪಾರ್ಟೆಂಟು, ತಮ್ಮ ಕಲ್ಪನೆಯಲ್ಲಿ ಸರ್ಕಾರಿ ಶಾಲೆಯ ಅಭಿವೃದ್ಧಿ ಅಂತಂದರೆ ಹೇಗೆ ಅಂತ ತಾವು ವಿವರಿಸಿದರೆ ನಮಗೆ ಅನುಕೂಲ ಆಗುತ್ತೆ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಫಸ್ಟ್ ವಿಸ್ತಾರ ಚಾನಲ್ ಅವರಿಗೆ ಹೃದಯಪೂರ್ವಕ ಕಂಗ್ರ್ಯಾಚುಲೇಷನ್ಸ್ ಈ ಒಳ್ಳೆ ಇನಿಷಿಯೇಟಿವ್ಸು ತಂದಿದ್ದಕ್ಕೆ. ಯಾಕಂದರೆ ನಮ್ಮ ಇಂಡಿಯಾನಲ್ಲಿ ಈಗ 140 crore ಪಾಪ್ಯುಲೇಷನ್ ಇದೆ. ಅದರಲ್ಲಿ ಆಲ್ಮೋಸ್ಟ್ 60% ವಿ ಆರ್ ಯಂಗೆಸ್ಟ್ ಪಾಪ್ಯುಲೇಷನ್, ಅಂದರೆ ಯೂತ್ ಜಾಸ್ತಿ ಇದ್ದಾರೆ ಬೇರೆ ಕಂಟ್ರಿ ಕಂಪೇರ್ ಮಾಡಿದರೆ. ನಮ್ಮ ಇಂಡಿಯಾನಲ್ಲಿ ಯೂತ್ ಪಾಪ್ಯುಲೇಷನ್ ಜಾಸ್ತಿ, ಅದಕ್ಕೆ ನಾವು ಇಂಡಿಯಾ ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ಹೇಳ್ತೀವಿ. ಬಟ್ ಈ ಡೆಮೋಗ್ರಫಿಕ್ ಡಿವಿಡೆಂಡನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ಲಾಂಗ್ ಟರ್ಮ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಬರ್ಬೋದು. ಯಾಕಂದರೆ ಇಫ್ ವಿ ಡೋಂಟ್ ಡೆವಲಪ್ ಅವರ್ ಯೂತ್ ಪ್ರಾಪರ್ಲಿ, ಒಂದು ಸ್ಕಿಲ್ ಆಗಲಿ ಇಲ್ಲ ಅವರಿಗೆ ಒಳ್ಳೆ ಎಡ್ಯುಕೇಷನ್ ಆಗಲಿ ಕೊಟ್ಟಿಲ್ಲ ಅಂದರೆ ಫ್ಯೂಚರ್ನಲ್ಲಿ ಪ್ರಾಬ್ಲಮ್ ಆಗ್ತದೆ. ಅದಕ್ಕೋಸ್ಕರ ಈ ಇನಿಷಿಯೇಟಿವ್ ವಿಸ್ತಾರ ಚಾನಲ್ ಅವರು ಮಾಡಿದ್ದು ಭಾಳ ಒಳ್ಳೆಯದು. ಯಾಕಂದರೆ ನಾವು ಯೂತನ್ನು ಸರಿ ಮಾಡಿಲ್ಲ ಅಂದರೆ ಕಂಟ್ರಿನೇ ಸರಿ ಆಗಲ್ಲ. ಸೊ ಈ ಪ್ರೈಮರಿ ಎಡ್ಯುಕೇಷನ್ ಅನ್ನೋದು ಭಾಳ ಇಂಪಾರ್ಟೆಂಟು.
ಆ್ಯಕ್ಚುಲಿ ಬಿಕಾಸ್ ಆಫ್ ಈ ಪ್ರೈಮರಿ ಎಡ್ಯುಕೇಷನ್ ಈಸ್ ಲೈಕ್ ಎ ಪಿಲ್ಲರ್. ಸೊ ಪಿಲ್ಲರ್ ಸ್ಟ್ರಾಂಗ್ ಇಲ್ಲ ಅಂದರೆ ಬಿಲ್ಡಿಂಗ್ ಕಟ್ಟೋದು ಭಾಳ ಕಷ್ಟ. ಸೊ ಪಿಲ್ಲರ್ ಸ್ಟ್ರಾಂಗ್ ಇದ್ದರೆ ದೆನ್ ವಿ ಕ್ಯಾನ್ ಗೋ ಫಾರ್ ಎನಿ ನಂಬರ್ ಆಫ್ ಫ್ಲೋರ್ಸ್. ಸೊ ಪ್ರೈಮರಿ ಎಡ್ಯುಕೇಷನ್ನಲ್ಲಿ ಭಾಳ ಇಂಪಾರ್ಟೆನ್ಸ್ ಕೊಟ್ಟಿದ್ರೆ ಆ ಕಂಟ್ರೀಸು ಒಳ್ಳೆ ಗ್ರೋತ್ ಇದೆ. ಆ ಥರ ನಾವು ಎಷ್ಟೋ ಎಕ್ಸಾಂಪಲ್ಸ್ ನೋಡಿದ್ದೀವಿ. ಎಷ್ಟೋ ಕಂಟ್ರೀಸ್ನಲ್ಲಿ ಪ್ರೈಮರಿ ಎಡ್ಯುಕೇಷನ್ಗೂ ಕೊಟ್ಟಿದ್ದ ಇಂಪಾರ್ಟೆನ್ಸ್ ವಲ್ಲ. ಬಿಕಾಸ್ ಆಫ್ ದ್ಯಾಟ್ ದ ಕಂಟ್ರೀಸ್ ಆರ್ ಪ್ರಾಸ್ಪರ್ಡ್ ಆ್ಯಂಡ್ ಗಿವೆನ್ ಎ ವಂಡರ್ಫುಲ್ ಗ್ರೋತ್. ಸೊ ನಮ್ಮ ಇಂಡಿಯಾನಲ್ಲಿನೂ ಆ ಥರ ಒಂದು ಇನಿಷಿಯೇಟಿವ್ ಬೇಕಾಗಿದೆ. ಈಗ ವಿಸ್ತಾರ ಅವರು ತಂದಿದ್ದು ಈ ಇನಿಷಿಯೇಟಿವ್ನಲ್ಲಿ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಇನ್ ಎ ಲಾಂಗ್ ರನ್. ಆಮೇಲೆ ಪ್ರೈಮರಿ ಎಡ್ಯುಕೇಷನ್ನಲ್ಲಿ ಮಕ್ಕಳು ಚೆನ್ನಾಗಿ ಓದಿಕೊಂಡು ಅವರಿಗೆಲ್ಲ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದರೆ ಲಾಂಗ್ ಟರ್ಮ್ನಲ್ಲಿ ಅವರು ಡ್ರೀಮ್ ಆಗಲಿ ಅವರು ಫೋಕಸ್ ಆಗಲಿ ಚೆನ್ನಾಗಿರ್ತದೆ. ಸೊ ಅದಕ್ಕೋಸ್ಕರನೇ ನಾವು ಈ ಥರ ಇನಿಷಿಯೇಟಿವ್ ಸಪೋರ್ಟ್ ಮಾಡೋಣ ಅಂತ ಲಾಂಗ್ ಬ್ಯಾಕ್ ಓನ್ಲಿ ಆಲ್ಮೋಸ್ಟ್ 10 years ಬ್ಯಾಕ್ ಈ ಥರ ಒಂದು ಒಳ್ಳೆ ಸ್ಕೂಲ್ನ ಅಡಾಪ್ಟ್ ಮಾಡ್ಕೊಂಡು ಅದನ್ನು ನಾವು ಪ್ರಮೋಟ್ ಮಾಡ್ತಾಯಿದ್ವಿ. ಬೇರೆ ಕಡೆನೂ ಈ ಥರ ಒಳ್ಳೆ ಸ್ಕೂಲ್ನು ನೀವು ಅಡಾಪ್ಟ್ ಮಾಡ್ಕೋಬೋದು. ಇಟ್ಸ್ ನಾಟ್ ಎ ವೆರಿ ಡಿಫಿಕಲ್ಟಿ. ನೋಡೋಕ್ಕೆ ಏನೋ ಒಂದು ಡಿಫಿಕಲ್ಟಿ ಥರ ಇರ್ತದೆ, ಬಟ್ ಇಫ್ ಆಲ್ ಟುಗೆದರ್ ಜಾಯಿನ್ಸ್ ಇಟ್ ಬಿಕಮ್ಸ್ ಸೋ ಈಸಿ ಅಂತ ತೋರ್ಸೋಕ್ಕೆ ನಾವು ಅದು ಅಡಾಪ್ಟ್ ಮಾಡ್ಕೊಂಡು ಆ ಸ್ಕೂಲ್ ಒಂದು ಗಾಂಧಿ ಬಜಾರ್ನಲ್ಲಿ ಬೆಂಗಳೂರಿನಲ್ಲಿ ಅಡಾಪ್ಟ್ ಮಾಡ್ಕೊಂಡು ಅದಕ್ಕೆಲ್ಲ ಏನೇನು ಬೇಕೋ ಅದು ವ್ಯವಸ್ಥೆಗಳು ಅಂದರೆ ಒಂದು ಒಳ್ಳೆ ಅಟ್ಮಾಸ್ಫಿಯರ್, ನೀವು ಹೇಳಿದ ಪ್ರಕಾರ ಒಂದು ಗ್ರೌಂಡು, ಒಂದು ಪ್ರಾಪರ್ ಟಾಯ್ಲೆಟ್ಸು, ಅವ್ರಿಗೆ ಒಳ್ಳೆ ಊಟ, ಬಿಕಾಸ್ ದಟ್ ಈಸ್ ದ ಮೋಸ್ಟ್ ಎಸೆನ್ಷಿಯಲ್. ಅವ್ರಿಗೆ ಏನಂದರೆ ಮೈಂಡ್ ಶುಡ್ ವರ್ಕ್ ಏನೋ ಪ್ರಾಪರ್ಲಿ. ಅದಕ್ಕೋಸ್ಕರ ದೇ ನೀಡ್ ಎ ನ್ಯೂಟ್ರಿಷಿಯಸ್ ಫುಡ್. ಸೊ ನಾವು ಅದಕ್ಕೂ ವ್ಯವಸ್ಥೆ ಮಾಡಿ ಒಂದು ಇಸ್ಕಾನ್ ಜೊತೆ ಕೊಲಾಬ್ರೇಟ್ ಆಗಿ ಅವ್ರಿಗೆ ಮಿಡ್ ಡೇ ಮೀಲ್ಸ್ ಅಲ್ಲಿ ಎವ್ರಿ ಡೇ ಹಾಟ್ ಮೀಲ್ಸ್ ದೇ ಗೆಟ್. ಅದೇ ಥರ ನಾವು ಈಗ ಬೆಂಗಳೂರು IT ಕ್ಯಾಪಿಟಲ್ ಅಂತ ಹೇಳ್ತೀವಿ. ಇಲ್ಲಿ ಆಲ್ಮೋಸ್ಟ್ 12 million ಪೀಪಲ್ ಆರ್ ದೇರ್. ಅದರಲ್ಲಿ ಒಂದು 35% ಆಫ್ ದ ಪೀಪಲ್ IT ರಿಲೇಟೆಡ್ ಆರ್ಗನೈಜೇಷನ್ಸ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನಾವು ವಿ ಆರ್ ಆಲ್ಸೋ ಕಾಲ್ಡ್ ಬ್ಯಾಂಗ್ಳೂರ್ ಸಿಲಿಕಾನ್ ವ್ಯಾಲಿ ಆಫ್ ದ ವರ್ಲ್ಡ್. ಸೊ ನಾವು ಎಷ್ಟೋ ಕಂಪನೀಸು ಸೋ ಮೆನಿ CSR ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ. ಆಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ಆಲ್ಸೋ ಮೇಡ್ ಮ್ಯಾಂಡೇಟ್ರಿ ಟು ಡೂ CSR ಆ್ಯಕ್ಟಿವಿಟೀಸ್. ಸೊ ಥ್ರೂ ದಿ CSR ಆ್ಯಕ್ಟಿವಿಟೀಸ್ ಎಷ್ಟೋ ಸ್ಕೂಲ್ಸ್ನ ಅಡಾಪ್ಟ್ ಮಾಡ್ಕೋಬೋದು. ನಾವು ಏನಂದರೆ ಒಂದು ಸ್ಮಾಲ್ ಇನಿಷಿಯೇಟಿವ್ ತೊಗೊಂಡು ಈ IT ಕಂಪನೀಸ್ ಲೈಕ್ ಇನ್ಫೋಸಿಸ್, ವಿಪ್ರೋ, ಕ್ಯಾಪ್ಜೆಮಿನಿ, ಎಕ್ಸೆಂಚರ್ ಈ ಥರ ಕಂಪನೀಸ್ಗೆ ಹೋಗಿ ಅವ್ರಿಗೆ ನಾವು ಏನು ಮಾಡ್ತಾಯಿದ್ದೀವಿ ಅಂತ ಒಂದು ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಅವರು ಓಲ್ಡ್ ಕಂಪ್ಯೂಟರ್ಸ್ ಅಂದರೆ ಈ IT ಕಂಪನೀಸ್ನಲ್ಲಿ ಎವ್ರಿ 5 years ಈ ಕಂಪ್ಯೂಟರ್ಸ್ ಎಲ್ಲ ಚೇಂಜ್ ಮಾಡ್ತಾ ಇರ್ತಾರೆ. ಆ ಓಲ್ಡ್ ಕಂಪ್ಯೂಟರ್ಸ್ನು ನಮ್ಗೆ ಕೊಟ್ಟು ಅದಕ್ಕೆ ಏನೇನು ನೆಸೆಸಿಟಿ ಸ್ಮಾಲ್ ರಿಪೇರ್ಸ್ ಆಗಲಿ ಅದು ಸಾಫ್ಟ್ವೇರ್ ಅಪ್ಲೋಡ್ ಮಾಡಿ ಒಂದು ಲ್ಯಾಬ್ ಥರ ಅಲ್ಲಿ ಕ್ರಿಯೇಟ್ ಮಾಡಿ ಅದು ಇನ್ಸ್ಟಾಲ್ ಮಾಡಿದ್ದೀವಿ. ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಆಮೇಲೆ ಸರ್ಕಾರಿ ಶಾಲಾದಲ್ಲಿ ನಾರ್ಮಲ್ ಆಗಿ ಪ್ರಾಬ್ಲಮ್ ಏನಂದರೆ ಫ್ಯಾಕಲ್ಟಿ ಟೀಚ್ ಮಾಡಿ ಅವರು ಫೈನ್ ಡಾಕ್ಟರ್ ಕಂಪ್ಯೂಟರ್ ಹರಿಕೃಷ್ಣ ನಮ್ಮ ಕಂಪ್ನಿಯಿಂದಾನೆ. ಎಸ್, ಹೇಳಿ ಸರ್. ಈ ಅಭಿಯಾನಕ್ಕೆ ತಾವೀಗೇನು ಆಲೋಚನೆಯನ್ನು ಹೇಳಿದ್ರಿ, ಪರಿಕರಗಳನ್ನ ಅಂದರೆ ವಸ್ತುಗಳನ್ನ ಒದಗಿಸ್ಕೊಡೋದು, ಹಣವನ್ನು ಒದಗಿಸ್ಕೊಡೋದು, ಈ ರೀತಿಯಾದಂತಹ ತಮ್ಮ ಸಹಾಯ ನಮ್ಮ ಅಭಿಯಾನಕ್ಕೆ ಭಾಳ ದೊಡ್ಡ ಶಕ್ತಿಯನ್ನು ತಂದುಕೊಡುತ್ತೆ. ಅದ್ರ ಜೊತೆಗೆ ತಾವು ಯಾವುದಾದ್ರೂ ಒಂದು ಶಾಲೆಯನ್ನು ದತ್ತು ತೆಗೆದುಕೊಳ್ಬೇಕು ಅನ್ನೋದು ನಮ್ಮ ಅಪೇಕ್ಷೆ. ತಮಗೆ ಆ ಶಕ್ತಿ ಇದೆ, ಸಂಪರ್ಕ ಇದೆ ಮತ್ತು ಅನುಭವ ಇದೆ. ಆ ಆಧಾರದಲ್ಲಿ ತಾವು ಆ ಪ್ರಕಟಣೆಯನ್ನು ಮಾಡಿದ್ರೆ ನಮ್ಮ ಅಭಿಯಾನಕ್ಕೆ ಒಂದು ಶಕ್ತಿ ಸಿಗುತ್ತೆ ಅಂತ. ಹಾಗೆ ಮಾಡ್ಬೋದಾ, ಒಂದು ಅನೌನ್ಸ್ಮೆಂಟನ್ನು ತಾವು ಮಾಡ್ಬೋದಾ ಈ ಸಂದರ್ಭದಲ್ಲಿ ಅಂತ? ಖಂಡಿತ ಮಾಡೋಣ ಸರ್. ಖಂಡಿತ ಒಟ್ಟಿಗೆ ಎಲ್ಲ ನಾವು ನಮ್ಮ ಆರ್ಗನೈಜೇಷನ್ಸ್ರಿಂದ ನಮ್ಮ ಫ್ರೆಂಡ್ ಸರ್ಕಲ್ರಿಂದ ನಾವು ಒಂದು ಸ್ಕೂಲ್ನ ಅಡಾಪ್ಟ್ ಮಾಡ್ಕೊತೀವಿ, ಹೊಸ ಸ್ಕೂಲು. ಓಕೆ, ಥ್ಯಾಂಕ್ ಯು ಹರಿಕೃಷ್ಣ ಅವರೇ. ತಮ್ಮ ಅನುಭವ ಕೂಡ ಬೇಕು ನಮಗೆ, ಮತ್ತು ನೇರವಾಗಿ ಒಂದು ಫೋಕಸ್ಡ್ ಆದಂಥ ಆ್ಯಕ್ಟಿವಿಟಿ ಮಾಡೋ ದೃಷ್ಟಿಯಿಂದ ಒಂದು ಶಾಲೆಯನ್ನು ಕೂಡ ತಾವು ದತ್ತು ತೆಗೆದುಕೊಳ್ಬೇಕು ಅಂತ ನಮ್ಮ ಶೈಕ್ಷಣಿಕ ಅಧಿಕಾರಿಗಳು BO DDP ಅವ್ರ ಜೊತೆ ನಾವು ಕುಳಿತು ಮಾತಾಡಿ ಆ ನಂತರದಲ್ಲಿ ಯಾವ ಶಾಲೆ ಏನು ಅನ್ನೋದನ್ನು ಮತ್ತು ತಮಗೆ ಅನುಕೂಲ ಕನ್ವೀನಿಯೆಂಟ್ ಇರುವಂಥ ಯಾವ ಶಾಲೆ ಅನ್ನೋದನ್ನು ನೋಡಿ ನಾವು ಅದರ ಜವಾಬ್ದಾರಿನ ತೆಗೆದುಕೊಳ್ಳೋಣ, ಅದರ ಕಾರ್ಯಕ್ರಮನ ಇಂಪ್ಲಿಮೆಂಟ್ ಮಾಡೋಣ. ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಮತ್ತು ಈ ಪ್ರಕಟಣೆಯನ್ನು ಮಾಡಿದ್ದಕ್ಕೆ, ದತ್ತು ತೆಗೆದುಕೊಳ್ಳುವಂಥ ಪ್ರಕಟಣೆ ಮಾಡಿದ್ದಕ್ಕೆ ತಮಗೆ ವಿಸ್ತಾರ ನ್ಯೂಸ್ ಆಭಾರಿಯಾಗಿರುತ್ತೆ. ತಮಗೆ ಧನ್ಯವಾದಗಳು ಹರಿಕೃಷ್ಣ ಅವರೇ. ಹಾಗೆ ತಮ್ಮ ಉದ್ಯಮದಲ್ಲೂ ಕೂಡ ಈಗಾಗಲೇ ಬೇರೆ ಬೇರೆ ಉದ್ಯಮ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸಾಮಾಜಿಕ ಸೇವೆಯಲ್ಲೂ ತಾವು ತೊಡಗಿಸ್ಕೊಂಡಿದ್ದೀರಿ. ಅದರಲ್ಲಿ ಇನ್ನಷ್ಟು ಯಶಸ್ಸು ಸಿಗಲಿ ತಮಗೆ ಅಂತ ನಾನು ಹಾರೈಸ್ತೀನಿ. ಸೊ ಇನ್ನೊಬ್ಬ ಅತಿಥಿ ಇವತ್ತು ನಮ್ಮ ಜೊತೆ ಕೈ ಜೋಡಿಸ್ತಿದ್ದಾರೆ.
ಇನ್ನೊಂದು ಶಾಲೆನ ದತ್ತು ತೆಗೆದುಕೊಳ್ಳುವಂತಹ ಆ ಘೋಷಣೆಯನ್ನು ಮಾಡಿದ್ದಾರೆ. ನಮ್ಮ ಅಭಿಯಾನ ನಿತ್ಯವೂ 365 ದಿನವೂ ಕೂಡ ಮುಂದುವರಿಯುತ್ತೆ. ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ. ಸರ್ಕಾರಿ ಶಾಲೆ ದತ್ತು ಪಡೆಯುವ ಬೃಹತ್ ಅಭಿಯಾನ. ಹಣ ಅಥವಾ ವಸ್ತು ಯಾವುದೇ ರೂಪದಲ್ಲಿ ನೀವು ಈ ಅಭಿಯಾನಕ್ಕೆ ಕೊಡುಗೆ ನೀಡಬಹುದು. ಬನ್ನಿ, ನಮ್ಮೊಂದಿಗೆ ಕೈಜೋಡಿಸಿ. ಚೈಲ್ಡ್ ಎಂಪವರ್ಮೆಂಟ್ ಫೌಂಡೇಶನ್ ಇಂಡಿಯಾ, RBL ಬ್ಯಾಂಕ್ ಲಿಮಿಟೆಡ್. ಅಕೌಂಟ್ ನಂಬರ್ 409001310437. ಬ್ರೂಕ್ಫೀಲ್ಡ್ಸ್ ಬ್ರಾಂಚ್, ಬೆಂಗಳೂರು. IFSC ಕೋಡ್ RATN 0000289. MICR ಕೋಡ್ 560176 013. ವಿಸ್ತಾರ ನ್ಯೂಸ್, ನಿಖರ ಜನಪರ.